ಇವಾಗ ಅಮ್ಮನ ಮನೆ ಹತ್ರ ಬಂದಿದ್ವಿ. ನಾನು ಮತ್ತು ಮಗಳು. ಮಗನ ಕರ್ಕೊಂಡು ಬಂದಿಲ್ಲ, ಅವನ ಮನೇಲೇ ಇದ್ದಾನೆ. ಹಾಗೆ ಇಲ್ಲಿ ಮೇಲೆ ಬಂದ್ವಿ. ಮಾವಿನ ಹಣ್ಣು ಇಲ್ಲಿ ಕೈಗೆ ಸಿಕ್ಕುತ್ತೆ, ಕಾಣಿಸ್ತಾ ಇದೆಯಾ ನೋಡಿ ಅಲ್ಲಿ. ಸೊ ಇಲ್ಲಿ ಟೆರೆಸ್ ಮೇಲೆ ಅಮ್ಮನ ಮನೆದು ಟೆರೆಸ್ ಮೇಲೆ ಇಲ್ಲಿ ನಿಂತ್ಕೊಂಡಿದ್ದೀವಿ. ಹಾಗೆ ಇಲ್ಲೇ ಕೈಗೆ ಸಿಗುತ್ತೆ ಮಾವಿನ ಹಣ್ಣೆಲ್ಲ. ಒಂದು ಸ್ವಲ್ಪ ಮಾವಿನ ಹಣ್ಣೆಲ್ಲ ಕುಯ್ಕೊಂಡು ಹೋಗೋಣ ಅಮ್ಮನ ಮನೆಗೆ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ನೋಡಿ ಇಲ್ಲಿಲ್ಲೇ ಇದೆ, ಕೈಗೆ ಸಿಕ್ಕತ್ತೆ. ಹಣ್ಣಾದರೆ ಹೀಗೆ ಕುಯ್ಬೋದು. ಇಲ್ಲೆಲ್ಲ ನೋಡಿ ಒಳಗೆಲ್ಲ ಎಷ್ಟು ಮಾವಿನಕಾಯಿ ಇದೆ. ಸಾರಿ, ಮಾವಿನಕಾಯಿ ಅಲ್ಲ, ಇದು ಹಣ್ಣು. ಇದಿಷ್ಟೇ ಸೀಬೆಹಣ್ಣು. ಇಲ್ಲಿ ಹಣ್ಣಾದರೆ ಇಲ್ಲೇ ಕುಯ್ಬೋದು. ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸಿಕ್ಕತ್ತೆ. ಮೊದಲಾದರೆ ಮರ ಕತ್ತಿ ಕುಯ್ಬೇಕಿತ್ತು, ಇವಾಗ ಇಲ್ಲೇ ಸಿಕ್ಕತ್ತೆ. ಹಾಗೆ ಸ್ವಲ್ಪ ಕೆಲಸಗಳೆಲ್ಲ ಆಗ್ತಾ ಇದೆ ಅಮ್ಮನ ಮನೇಲಿ. ಹಾಗೆ ನೋಡ್ಕೊಂಡು ಹೋಗೋಣ ಅಂತ ನಾನು ಮತ್ತು ಮಗಳು ಬಂದಿದ್ವಿ. ಹಾಗೆ ಇವಳಿಗೆ ಸ್ವಲ್ಪ ಹೇರ್ ಕಟ್ ಮಾಡಿಸೋದಿದೆ. ನೆಕ್ಸ್ಟ್ ಮಂತ್ ಇವಳು ಬರ್ತಡೇ ಇದೆ. ಸೊ ಹಾಗಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದ್ಸರಿ ಇಲ್ಲಿಂದ ಅಮ್ಮನ ಮನೆಯಿಂದ ವ್ಯೂಸ್ ಎಲ್ಲ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಹೀಗಿದೆ ಫೈನಲ್. ಇಲ್ಲೆಲ್ಲ ನೋಡಿ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಮ್ಮನ ಮನೆ ಹತ್ರದಿಂದ. ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಆ್ಯಕ್ಚುಲಿ ನಿಮಗೆ ವಿಡಿಯೋದಲ್ಲಿ ಕಾಣ್ತಾ ಇದೆ, ಅದು ಮಸೀದಿದು ವಿಡಿಯೋದಲ್ಲಿ ಕಾಣ್ತಾ ಇದೆ. ನೀವು ಹಿಂಗೆ ನಿಜವಾಗ್ಲೂ ಲೈವ್ ಹಿಂಗೆ ನೋಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇಷ್ಟು ಝೂಮ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ. ಇಲ್ಲಿ ಮರ ಎಲ್ಲ ಅಡ್ಡ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಆ್ಯಂಡ್ ಇಲ್ಲೊಂದು ಮನೆ ಇದೆ ನೋಡಿ, ಈ ಥರ ಇದೆ ವ್ಯೂಸು. ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಮಲೆನಾಡು ಆಗಿರೋದ್ರಿಂದ ಜಾಸ್ತಿ ನಮಗೆ ಗ್ರೀನರಿನೇ. ಅದೆಲ್ಲ ಕಾಫಿ ಎಸ್ಟೇಟು ಮತ್ತು ಗಿರಿ. ಅದು ಯಾರಿಗಾದ್ರೂ ಗಿರಿ ನೋಡಬೇಕು ಅಂತಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಗಿರಿ, ಬಾಬಾ ಬುಡ್ಡನ್ ಗಿರಿ ಮತ್ತು ಕೆಲವೊಂದು ಪ್ಲೇಸಸ್ ಎಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಆಗ್ತಾ ಇಲ್ಲ, ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಆ ಸೈಡೆಲ್ಲ ಈ ಟೈಮಲ್ಲಿ ಹೋಗೋಕ್ಕಾಗಲ್ಲ. ಖಂಡಿತವಾಗ್ಲೂ ಆದಷ್ಟು ಬೇಗ ಅಲ್ಲೆಲ್ಲ ತೋರಿಸ್ತೀನಿ. ಈ ಅಟ್ ಪ್ರೆಸೆಂಟ್ ಈ ಥರ ಕಾಣಿಸ್ತಿದೆ ವ್ಯೂಸ್ ಎಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮನೆ ಹೇಗಾಗಿದೆ ಅಂತ ಇವಾಗ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿ ಕಾಂಪೌಂಡ್ ಆಗಿದೆ, ಗೇಟ್ ಒಂದು ಹಾಕಿದೆ. ಕಾಂಪೌಂಡ್ ಆಗಿ ಗೇಟ್ ಆಗಿ. ಆ ಮೆಟ್ಲು ಇರಲಿಲ್ಲ ನಾನು ಲಾಸ್ಟ್ ಟೈಮ್ ಬಂದಾಗ, ಮೆಟ್ಲು ಆಗಿದೆ. ಇವಾಗ ಟೈಲ್ಸ್ ತರಿಸಿದ್ದಾರೆ. ಟೈಲ್ಸ್ ಇಲ್ಲಿ ನೆಲಕ್ಕೆಲ್ಲ ಟೈಲ್ಸ್ ಹಾಕ್ತಾ ಇದ್ದಾರೆ. ಎಲ್ಲ ರೂಮ್ಗಳಿಗೂ ಟೈಲ್ಸ್ ಹಾಕೋಕ್ಕೆಲ್ಲ ರೆಡಿ ಇಟ್ಕೊಂಡಿದ್ದಾರೆ. ಕೆಲವೊಂದು ಸ್ವಲ್ಪ ಮೆಟೀರಿಯಲ್ಸ್ ತರ್ಸೋಕ್ಕಿದೆ, ಹಾಗಾಗಿ ಸ್ವಲ್ಪ ಡಿಲೇ ಆಯ್ತು ಇವತ್ತು. ಇಲ್ಲ ಅಂತೇಳಿದರೆ ಇವತ್ತು ಆಲ್ಮೋಸ್ಟ್ ಆಗೋಗೋದು. ಆ್ಯಂಡ್ ಇದು ಕಿಚನಿಗೆ ಟೈಲ್ಸ್ ಆಗೋಗಿದೆ. ಇಲ್ಲಿ ಶೆಲ್ಫ್ ಬರುತ್ತೆ, ಇಲ್ಲಿ ಕೆಳಗಿದ್ದು ಹಾಕಿದ್ದಾರೆ ನೋಡಿ, ಈ ಜಾಗದಲ್ಲಿ ಶೆಲ್ಫ್ ಬರುತ್ತೆ. ಅಲ್ಲಿ ಒಂದು ಸ್ವಿಚ್ ಬೋರ್ಡ್ ಬರುತ್ತೆ. ಅಲ್ಲಿ ಇದು ಸಿಂಕ್, ಇಲ್ಲೊಂದು ಸ್ವಿಚ್ ಬೋರ್ಡ್ ಬರುತ್ತೆ. ಸೊ ಫೈನಲ್ ಲುಕ್ ಹೀಗಿದೆ ಟೈಲ್ಸ್ ಹಾಕಿರೋದು. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಆಮೇಲೆ ಬಾತ್ರೂಮ್ದು ಕೆಲಸನೂ ಆಗ್ತಾಯಿದೆ. ಇಲ್ಲಿ ಮೇಲೆಲ್ಲ ಹಾಕಾಗಿದೆ ಬಾತ್ರೂಮ್ಗೆ ಟೈಲ್ಸು. ಕೆಳಗೆ ಈಗ ಹಾಕ್ತಾ ಇದ್ದಾರೆ. ಇನ್ನೊಂದು 1/2 hour 1 ಅವರಲ್ಲಿ ಕೆಳಗೂ ಆಗುತ್ತೆ ಅಂದ್ಕೊಂಡಿದ್ದೆ. ಆಗುತ್ತಾ ಅಣ್ಣ? 1/2 hour ಆಗುತ್ತಾ? ಇವರೇ ನೋಡಿ ಟೈಲ್ಸ್ ಹಾಕಕ್ಕೆ ಬಂದಿರೋದು. ಟೈಲ್ಸ್ ಹಾಕ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಕೆಲವೊಂದು ಟೈಲ್ಸು ಸಿಕ್ಕಿಲ್ಲ. ಕೆಲವೊಂದು ಟೈಲ್ಸು ಸಿಕ್ಕಿಲ್ಲ. ಅದನ್ನು ತಗೊಂಡು ಬರೋಕ್ಕೆ ಅಣ್ಣ ಹೋಗಿದ್ದಾನೆ, ಹಾಗಾಗಿ ಡಿಲೇ ಆಗ್ತಾಯಿದೆ. ನಾನು ತುಂಬ ಟೈಮ್ ಆಗಿತ್ತು ಅಮ್ಮನ ಮನೆಗೆ ಬರ್ದಲೆ. ಸೊ ಹಾಗೆ ಇವತ್ತು ಬಂದೆ. ನೋಡ್ತಾ ಇದ್ದೀನಿ ಎಷ್ಟು ಕೆಲಸ ಆಗಿದೆ ಅಂತೇಳಿ. ಖುಷಿ ಇದೆ ಕೆಲಸ ಆಗ್ತಾ ಇರೋದಕ್ಕೆ. ಅಣ್ಣನ ಮದುವೆ ಬೇಗ ಇರೋದ್ರಿಂದ ಬೇಗ ಮನೆ ಫಿನಿಷ್ ಮಾಡಬೇಕು. ಆ್ಯಂಡ್ ಆ ಮನೆ ಪಕ್ಕದಲ್ಲಿರೋ ಮನೆ, ಈಗ ನಾವು ಏನು ಉಳ್ಕೊಂಡಿದ್ದೀವಲ್ಲ ಆ ಮನೆನ ಒಂದು ಸ್ವಲ್ಪ ರೆಡಿ ಮಾಡಿಸಿ ಬಾಡಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೇ ಈಗ ತುಂಬ ಲೋನ್ ತೆಗೆದುಬಿಟ್ಟಿದ್ದೀವಿ ಈ ಮನೆ ಕಟ್ಟೋಕ್ಕೇ. ಈಗ ಈ ಮನೆ ಲೋನ್ ತೀರಿಸ್ಬೇಕು ಅಂತ ಹೇಳಿದರೆ ಅದರಿಂದ ಬರೋ ಬಾಡಿಗೆನೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ
ಆ ಮನೆನ 2 ಪೋರ್ಷನ್. ಈಗ ಅದು ಟೋಟಲ್ಲು 2, 4, 5, 6 ರೂಮ್ ಇದೆ. 4 ಬೆಡ್ರೂಮು, ಒಂದು ಹಾಲು, ಒಂದು ಕಿಚನು. ಅದನ್ನು 3 ರೂಮ್ ಥರ ಮಾಡಿ ಅದನ್ನು ಬಾಡಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದರಿಂದ ಬರೋ ದುಡ್ಡು ಸ್ವಲ್ಪ ಲೋನ್ ಕಟ್ಟೋಕ್ಕೆ ಈಸಿ ಆಗುತ್ತೆ ಅಂತೇಳಿ, ಬೇಗ ಲೋನ್ ತೀರುತ್ತೆ ಅಂತೇಳಿ. ಹಾಗೆ ಇಷ್ಟು ಅಮ್ಮನ ಮನೆ ಕೆಲಸ ಆಗ್ತಾಯಿರೋ ಅಪ್ಡೇಟ್. ಆ್ಯಂಡ್ ಮೇಲೂ ಹೋಗಿ ಟೆರಸ್ ಮೇಲೂ ನೋಡ್ಕೊಬಂದ್ವಿ, ತುಂಬ ಚೆನ್ನಾಗಿದೆ. ಹಾಗೆ ಇಷ್ಟು ಅಮ್ಮನ ಮನೆ ಕೆಲಸದ ಅಪ್ಡೇಟ್ ಇಷ್ಟು. ಆ್ಯಂಡ್ ನಾವು ಈಗಿರೋ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅಲ್ಲಿ ಮನೆ ಕೆಲಸ ಆಗ್ತಾ ಇರೋದ್ರಿಂದ ಕೆಲವೊಂದು ಥಿಂಗ್ಸ್ ಎಲ್ಲ ನಾವು ಇಲ್ಲೇ ಇಟ್ಕೊಂಡಿದ್ದೀವಿ ಈ ಮನೇಲೆ. ಸೊ ಹಾಗಾಗಿ ಮನೆ ಅಷ್ಟು ಕ್ಲೀನಾಗಿ ಇಟ್ಕೊಂಡಿಲ್ಲ, ತೋರಿಸ್ತೀನಿ. ಆದ್ರೂ ಅಂದರೆ ನಾನು ಮತ್ತೆ ಇನ್ನು ಯಾವಾಗ ಬರ್ತೀನೋ ಅಮ್ಮನ ಮನೆಗೆ ಗೊತ್ತಿಲ್ಲ, ಒಂದು ಸರಿ ತೋರಿಸ್ತೀನಿ ಬನ್ನಿ. ನೋಡಿ, ಕ್ಲೀನಾಗಿ ಇಟ್ಟಿಲ್ಲ ಮನೇನ, ಯಾಕಂದರೆ ಈಗ ಅಲ್ಲಿಗೆ ಕೆಲವೊಂದು ಥಿಂಗ್ಸ್ ಎಲ್ಲ ಅಲ್ಲಿಗೆ ತಗೊಂಡೋಗಿದ್ದು. ನಮ್ಮಮ್ಮಂಗೆ ಚಳಿ ಆಗ್ತಿದೆ, ಸೊ ಹಾಗಾಗಿ ನಮ್ಮಮ್ಮ ಹಂಗೆ ಬರ್ತಾಯಿದ್ದಾರೆ. ತೋರಿಸೋದೇ ಬೇಡ, ಈ ರೂಮಂತೂ ತೋರಿಸಲ್ಲ. ಬೀರು ಇಟ್ಟು ಹಿಂಗಿದೆ, ಫುಲ್ಲು ಬಟ್ಟೆ ಎಲ್ಲ ಅಲ್ಲಲ್ಲೇ ಹಾಕಿಟ್ಟಿದ್ದಾರೆ. ಇದೊಂದು ರೂಮು, ಇದು ಮೇಯ್ನು, ಇದೊಂದು ಬೆಡ್ರೂಮ್, ಈ ಕಡೆ ಒಂದು ಬೆಡ್ರೂಮು. ಮಳೆಗಾಲ ಆಗಿರೋದ್ರಿಂದ ಹೊರಗಡೆ ಬಟ್ಟೆ ಒಣಗಕ್ಕೆ ಕಷ್ಟ ಅಂತೇಳಿ ಅಮ್ಮ ಇಲ್ಲೇ ಆಲ್ಮೋಸ್ಟ್ ಎಲ್ಲ ಹಾಕ್ಕೊಂಡು ಬಿಟ್ಟಿದ್ದಾರೆ. ಈ ಮನೇನ ನಾವು ಅಷ್ಟು ಕ್ಲೀನಾಗಿ ಇಟ್ಕೊಂಡಿಲ್ಲ, ಯಾಕಂದರೆ ಕೆಲಸ ಆಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಅಲ್ಲಲ್ಲೇ ಇದೆ. ಈಗ ಕ್ಲೀನ್ ಮಾಡಿದ್ರೂ ವೇಸ್ಟೇ. ಈಗ ಅದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇನ್ನೊಂದು ತಿಂಗಳಲ್ಲೇನೋ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅಪ್ಪ ಅಮ್ಮ. ಸೊ ಹಾಗಾಗಿ ಇವಾಗ ಪ್ರೆಸೆಂಟ್ ಈ ಮನೆ ಹೀಗಿದೆ. ಅದು ಒಂದು ಸ್ವಲ್ಪ ಕೆಲವೊಂದು ಕೆಲಸಗಳೇನು ಮರ ಕೆಲಸಗಳಲ್ಲ, ಮರದ್ದು ಅಡುಗೆ ರೂಮಿಗೆ ಶೆಲ್ಫ್ ಆಗಿರ್ಬೋದು, ಅಥವಾ ಕೆಲವೊಂದು ಕೆಲಸಗಳೆಲ್ಲ ಡಿಲೇ ಆಗುತ್ತೆ. ಡಿಲೇ ಯಾಕಾಗುತ್ತೆ ಅಂದರೆ ನಮ್ಮಮ್ಮಂದು ತಂಗಿ ಮಗ, ಅಂದರೆ ನನ್ನ ತಮ್ಮ ಕಸಿನ್ ಬ್ರದರು, ಅವನಿಗೆ ಕೈ ಹೇಟಾಗಿದೆ. ಅಂದರೆ ಈ ಭಾಗ ಇದೆಯಲ್ಲ, ಈ ಭಾಗ ಫುಲ್ ಅಂದರೆ ಕಟ್ಟಾಗಿಬಿಟ್ಟಿದೆ. ಸೊ ಅವನೇ ಅದನ್ನೆಲ್ಲ ಮಾಡೋಕ್ಕೆ ಅಂತೇಳಿ ಎಲ್ಲ ಅವನು ಒಪ್ಕೊಂಡ್ಬಿಟ್ಟಿದ್ದ. ಇವಾಗ ಅವನಿಗೆ 1 ತಿಂಗಳು ಡಾಕ್ಟ್ರು ಏನೂ ಮಾಡೋಂಗಿಲ್ಲ, ಕೆಲಸನೇ ಮಾಡೋಂಗಿಲ್ಲ ಅಂತೇಳಿ. ಇದೇ ಥರ ಮರದ್ದೇನೋ ಕಟ್ ಮಾಡಬೇಕಾದ್ರೆ ಮಿಷಿನ್ ಹಿಂದೆ ಬಂದು, ನಾನು ಇದರಲ್ಲಿ ವಿಡಿಯೋ ಹ್ಯಾಡ್ ಮಾಡ್ಬೋದು ಅಂತ ಆಗಿದ್ದಿದ್ರೆ ಮಾಡ್ತಾಯಿದ್ದೆ. ಯೂಟ್ಯೂಬ್ ರೂಲ್ಸ್ ಪ್ರಕಾರ ಮಾಡೋಂಗಿಲ್ಲ ಅಂತೆ, ನನಗೂ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ, ಹಾಗಾಗಿ ಹ್ಯಾಡ್ ಮಾಡೋಕ್ಕೆ ಆಗಲ್ಲ ಅದು. ಸೊ ಇಲ್ಲಿ ಕೈ ಕಟ್ಟಾಗಿರೋದ್ರಿಂದ ಅವನು 1 ತಿಂಗಳು ಬೆಡ್ ರೆಸ್ಟು. ಆಮೇಲೆ ಕೈ ಇದು ಮೂವ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಅವನು ಹೇಗೆ ಎತ್ತ ಅಂತೇಳಿ ನೋಡಿಕೊಂಡು ಮತ್ತೆ ಮಿಕ್ಕಿದ ಕೆಲಸಗಳು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅವನ ಕೆಲಸಗಳು ಪೆಂಡಿಂಗ್ ಇದೆ. ಮೇಯ್ನು ಬಾಕ್ಲು, ಕಿಟಕಿ ಎಲ್ಲ ಅವನೇ ಮಾಡಬೇಕಾಗಿರೋದ್ರಿಂದ ಅದೆಲ್ಲ ಹಾಕ್ದಲ್ಲೇ ಆ ಮನೆಗೆ ಹೋಗೋಕ್ಕೂ ಆಗಲ್ಲ. ನೋಡೋಣ, ಹೋಪ್ ಅವನಿಗೆ ಬೇಗ ಹುಷಾರಾಗುತ್ತೆ, ಮನೆಯೆಲ್ಲ ಬೇಗ ರೆಡಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೆ ನೋಡೋಣ. ಹಾಗೆ ನಾನು ಕಿಚನ್ ತೋರಿಸಿಲ್ಲ. ಕಿಚನ್ ಅಂತೂ ತುಂಬ ಅಂದರೆ ತುಂಬ ಕ್ಲೀನ್ ಇಟ್ಕೊಂಡಿಲ್ಲ ನಾವು. ಯಾಕಂತೇಳಿದರೆ ನೋಡಿ, ನಮ್ಮಮ್ಮಂದು ಆಸ್ತಿಗಳದೆಲ್ಲ, ನಮ್ಮಮ್ಮ ಚಿನ್ನ ಒಡವೆ ಅದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಜಾಸ್ತಿ ಪಾತ್ರೆಗಳೇ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಕಿಚನ್ ನಾನು ತೋರಿಸಲ್ಲ, ಯಾಕಂದರೆ ನೋಡಿ ಹೀಗೆ ಒಂದು ಲೈಟಾಗಿ ತೋರಿಸ್ಬಿಡ್ತೀನಿ. ಈ ಥರ ಇದೆ. ನಮ್ಮಮ್ಮ ಅಲ್ಲೇ ಹೇಳ್ತಿದ್ದಾರೆ ಬೇಡ ಅಂತ. ನಾವು ಅಡುಗೆ ಮಾಡ್ಕೊಳ್ಳೋದೆಲ್ಲ ಒಂದು ಚಿಕ್ಕ ಅಂಗಡಿ ಇದೆ ನಮ್ಮದು, ಇಲ್ಲೇ ಬಜ್ಜಿ ಬೋಂಡ ಎಲ್ಲ ಮಾಡ್ತಾರೆ ನಮ್ಮಮ್ಮ. ಸಂಜೆ ಒಂದು ಎಷ್ಟು ಗಂಟೆ, ಒಂದು 3ರಿಂದ 4, 3 ಅಲ್ಲ, ಒಂದು 5 ಗಂಟೆಯಿಂದ ಬಜ್ಜಿ ಬೋಂಡ ಎಲ್ಲ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮಮ್ಮ. ಸೊ ಇದು ನಾವು ಒಂದು ಚಿಕ್ಕದಾಗಿ ಅಮ್ಮ ನಡೆಸುವಂಥ ಅಂಗಡಿ. ಯಾಕಂದರೆ ಅಮ್ಮಂಗೆ ಮನೇಲಿ ಕುತ್ಕೊಂಡು ಬೇಜಾರಾಗುತ್ತೆ ಅಂತೇಳಿ ಈ ಥರ ಒಂದು ಪುಟ್ಟ, ಅಂದರೆ ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಏನೇನು ತಿಂಡಿ ಬೇಕು ನೋಡಿ ಅಂಥದ್ದೆಲ್ಲ, ಇದೆಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ತಿಂಡಿಗಳೇ ಅಂಥದ್ದೆಲ್ಲ ಇಟ್ಕೊಂಡಿದ್ದಾರೆ. ಸಂಜೆ ಟೈಮಲ್ಲಿ ಬಜ್ಜಿ ಬೋಂಡ ಅಂಥದ್ದೆಲ್ಲ ಹಾಕ್ಕೊಳ್ತಾರೆ. ಸೊ ಅಡುಗೆನೂ ಇಲ್ಲೇ ಮಾಡ್ಕೊಂಡ್ಬಿಡ್ತಾರೆ ಅಮ್ಮ. ಬಜ್ಜಿ ಬೋಂಡ ಹಾಕೋಕ್ಕೆ ಇಲ್ಲಿ ಇದಿದೆ, ಸ್ಟವ್ ಇದೆ. ಸೊ ಇಲ್ಲೇ ಅಡುಗೆನೂ ಇಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಅಮ್ಮನಿಗೆ ಟೈಮ್ ಸಾಕಾಗಲ್ಲ. 5 ಗಂಟೆಯಿಂದ ಒಂದು ಆಲ್ಮೋಸ್ಟ್ 7-8 ಗಂಟೆವರೆಗೂ ಬಜ್ಜಿ ಬೋಂಡ ಹಾಕ್ತಾರೆ. ಅದಾದಮೇಲೆ ಹೋಗಿ ಮನೆ ಒಳಗಡೆ ಅಡುಗೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಸೊ ಆ ಕಾರಣ ಬಜ್ಜಿ ಬೋಂಡ ಏನಾದರೂ ಒಂದು ಕಡೆ ಮಾಡ್ತಾಯಿದ್ರೆ ಈ ಕಡೆ ಸೈಡು ಸಾರು ಅನ್ನ ಎಲ್ಲ ಅಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದು ನಮ್ಮ ಮನೆ ಕಂಪ್ಲೀಟ್. ನಮ್ಮ ಮನೆಯಲ್ಲಿರುವಂತಹ ಏನು ಹೇಳ್ತಾರೆ,
ಸ್ಟೋರಿ ಕಂಪ್ಲೀಟ್ ಹೀಗಿರುತ್ತೆ. ಆ್ಯಂಡ್ ಇದನ್ನು 2 ಪೋರ್ಷನ್ ಮಾಡಿ ಕೊಡ್ತಾರೆ, ಆವಾಗ ಈ ಅಂಗಡಿನ ತೆಗಿತಾರೆ. ಮೇ ಬಿ ಅಮ್ಮ ಅಲ್ಲೇನಾದರೂ ಅಂಗಡಿ ಕಟ್ಟಿಸ್ತಾರಾ ಇಲ್ವೋ ಗೊತ್ತಿಲ್ಲ, ಅದು ನನಗೆ. ಯಾಕಂದರೆ ಈಗ ಮನೆ ಕಟ್ಸೋದು, ಈಗ ಅಂಗಡಿ ಏನಾದ್ರು ಕಟ್ಸಿದ್ರೆ ಈ ಪೋರ್ಷನ್ ಈಗ ನಾನು ತೋರಿಸಿದ ಮನೆ ಅದು ನನಗೆ, ಈಗ ಕಟ್ತಾ ಇರೋ ಮನೆ ಅಣ್ಣನಿಗೆ. ನಾನಂತೂ ಇಲ್ಲಿರಲ್ಲ, ನನಗೆ ಅಂತ ಏನಾದರೂ ಇದು ಕೊಟ್ಟರೆ ಮತ್ತೆ ನಾನು ಬಾಡಿಗೆಗೆ ಕೊಡೋದು. ಆ್ಯಂಡ್ ಅದು ಅಂತ ಮಾಡಿದರೆ ಅಣ್ಣ ಅಂತೂ ಅಂಗಡಿ ನೋಡಲ್ಲ. ಅಣ್ಣನಿಗೆ ನೋಡಿರೋ ಹುಡುಗಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಕೆಲಸ ಆಗ್ತಾಯಿದೆ. ಅಣ್ಣನಿಗೆ ನೋಡಿರೋ ಹುಡುಗಿ ಅವರು ಟೀಚರು. ಸೊ ಹೀಗೆ ಅವರಂತೂ ಅಂಗಡಿಯಲ್ಲಿ ಕೂರಲ್ಲ. ಸೊ ಹಾಗಾಗಿ ಅಂಗಡಿ ಕಟ್ಟೋದು ವೇಸ್ಟು ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡೋಣ ಕಟ್ತೀವಾ ಇಲ್ವಾ ಅಂತ ಗೊತ್ತಿಲ್ಲ. ಆ್ಯಂಡ್ ಅದ್ರ ಬಗ್ಗೆ ಇನ್ನೂ ಯೋಚನೆ ಸಮೇತ ಮಾಡಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಒಂದು ದೊಡ್ಡ ಪಿಂಪಲ್ ಬಂದುಬಿಟ್ಟಿದೆ.